ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಕೂಡ ತಾಯಿ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನ ಮಾಡಿದ್ದಾರೆ. ಮಾತೃಸ್ವರೂಪಿ ಚೆನ್ನಮ್ಮ ನಿಧನ ದುಃಖ ತಂದಿದೆ. ಚೆನ್ನಮ್ಮ ತುಂಬು ಕುಟುಂಬ ಸಲಹಿದಂತಹ ಮಹಾತಾಯಿ. ಕುಟುಂಬದ ರಾಜಕೀಯ ಏಳಿಗೆ ಹಿಂದೆ ಅವರ ಪರಿಶ್ರಮ ಬಹಳಷ್ಟು ಇದೆ. ಚೆನ್ನಮ್ಮ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ ನಮ್ಮ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ತಡರಾತ್ರಿ ಚೆನ್ನಮ್ಮ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ದೇವೇಗೌಡರ ನಿವಾಸಕ್ಕೆ ತೆರಳಿ ಅಂತಿಮ ದರ್ಶನ ಮಾಡಿದ್ದಾರೆ. ಪತ್ನಿ ಸಮೇತ ಚೆನ್ನಮ್ಮ ದರ್ಶನವನ್ನ ಪಡೆದಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಮಾತೃಸ್ವರೂಪಿ ಚೆನ್ನಮ್ಮ ನಿಧನ ನನಗೆ ಬಹಳಷ್ಟು ದುಃಖವನ್ನ ತಂದಿದೆ. ಚೆನ್ನಮ್ಮ ತುಂಬು ಕುಟುಂಬವನ್ನ ಸಲಹಿದಂತಹ ಮಹಾತಾಯಿಯವರು. ಕುಟುಂಬದ ರಾಜಕೀಯ ಏಳು ಬೀಳುಗಳಲ್ಲಿ ಜೊತೆಗೆ ರಾಜಕೀಯದ ಏಳಿಗೆಯಲ್ಲಿ ಇವರ ಸಪೋರ್ಟ್ ತುಂಬಾ ಇದೆ. ತಡರಾತ್ರಿ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ನಿನ್ನೆ ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆಯೇ ಟ್ವೀಟ್ ಕೂಡ ಮಾಡಿ ಸಂತಾಪವನ್ನ ವ್ಯಕ್ತಪಡಿಸಿದ್ರು ಡಿ.ಕೆ. ಶಿವಕುಮಾರ್ ಅವರು. ಅದಾದ ನಂತರ ತಡರಾತ್ರಿಯೇ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು, ದೇವೇಗೌಡರ ಜೊತೆಗೆ ಕೂತು ಅವರಿಗೆ ಧೈರ್ಯವನ್ನ ಹೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ರಾಜಕೀಯದ ಏಳಿಗೆಯಲ್ಲಿ ಧಾಪುಗಾಲನ್ನೇ ಇಟ್ಟಂತಹ ನಮ್ಮೆಲ್ಲರ ತಾಯಿಯ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ತಡರಾತ್ರಿನೇ ಹೋಗಿ ದೇವೇಗೌಡರ ನಿವಾಸಕ್ಕೇನೆ ತೆರಳಿ ದರ್ಶನವನ್ನ ಪಡೆದಿದ್ದಾರೆ. ಅದಾದ ನಂತರ ದೇವೇಗೌಡರ ಪಕ್ಕದಲ್ಲಿಯೇ ಕೂತು ಅವರ ಯೋಗಕ್ಷೇಮವನ್ನ ವಿಚಾರಿಸಿಕೊಂಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ಮಾಧ್ಯಮ ಮಿತ್ರರ ಜೊತೆ. ಕೇಳಿಸ್ಕೊಂಡು ಬನ್ನಿ. ಸ್ವರೂಪಿ ಚೆನ್ನಮ್ಮನವರು ಅವರ ನಿಧನ ನಮಗೆಲ್ಲ ಮಾತಾಡ್ತಾ ಆರೋಗ್ಯ ಗಂಭೀರವಾಗಿದೆ ಅನ್ನೋದನ್ನ ನಾವೆಲ್ಲ ಮಾಹಿತಿಯನ್ನು ತಿಳಿತಾ ಇದ್ದೀವಿ. ಪೊಲೀಸರು ಕೂಡ ಚೆನ್ನಾಗಿದ್ದಾರೆ ಅಂತೇಳಿ ವರದಿನ ಕೊಡ್ತಾ ಇದ್ದೀವಿ. ಅಪಾರ ದೇವಭಕ್ತೆ ಇಡೀ ರಾಜ್ಯ ದೇಶದ ಒಂದು ದೊಡ್ಡ ಕುಟುಂಬಕ್ಕೆ ರಾತ್ರಿ ಎಲ್ಲ ಕಷ್ಟದಿಂದಲೇ ಸುಖದಿಂದಲೇ ಜೊತೆಯಲ್ಲಿಟ್ಕೊಂಡು ಒಂದು ದೊಡ್ಡ ಸೇವೆಯನ್ನು ಮಾಡಿದಂಥ ಒಬ್ಬ ಧೀಮಂತ ನಾವ್ಯಾರು ಶಾಶ್ವತವಾಗಿ ಇರಲಿಕ್ಕಾಗೋದಿಲ್ಲ. ಆದರೆ ದೇಶ ಮತ್ತು ರಾಜ್ಯದ ಅನೇಕ ರಾಜಕಾರಣಿಗಳಿಗೆ ಒಂದು ಮಾತೃ ಸ್ವರೂಪಿಯಾಗಿ ಸೇವೆಯನ್ನು ಮಾಡತಕ್ಕಂಥ ಧೀಮಂತ ದೇವೇಗೌಡರು ಮತ್ತು ಅವರ ಎಲ್ಲ ಮಕ್ಕಳ ಅವರ ಕುಟುಂಬದ ಯಶಸ್ಸಿಗೆ ಅನೇಕ ತ್ಯಾಗಗಳನ್ನು ಮಾಡಿದಂಥ ಒಬ್ಬ ಧೀಮಂತ ಇವತ್ತು ಮಗುಂಡು ಕರ್ನಾಟಕ ಸರ್ಕಾರ ಅವರಿಗೆ ಸರ್ಕಾರದ ಗೌರವದೊಂದಿಗೆ ಅವರಿಗೆ ಅಂತಿಮ ನಮನವನ್ನು ಕೊಡಬೇಕು ಅಂತೇಳಿ ನಾನು ತೀರ್ಮಾನ ಕೂಡ ಅವರಿಗೆ ಸಂತಾಪ ಮುಂದಿನ ಸೋಮವಾರ ಮಾಡಿದ್ದು ಆಸಕ್ತಿ ಅಲ್ಲೂ ಕೂಡ ನಾವೆಲ್ಲ ಭಾಗವಹಿಸ್ತೇವೆ. ಎಲ್ಲ ಥರದ ವ್ಯವಸ್ಥೆ ಕೂಡ
ರಾಜಕಾರಣಿಗಳಿಂದ ಕೇಂದ್ರ ಸಚಿವರಾಗಿ ಆಗಿ ಇವೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ಸರ್ಕಾರಕ್ಕೆ ಇನ್ನು ಅನೇಕ ವಿಚಾರಗಳು ಮಾತನಾಡಲು ಕೂಡ